ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಕನ್ನಡ ಚಲನಚಿತ್ರ ನಟ ಪ್ರಥಮ್ ಅಂತಕ್ಕಂಥ ವ್ಯಕ್ತಿ ಏನು ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ಎದುರುಗಡೆ ಮಾತಾಡ್ತಕ್ಕಂಥ ಸಮಯದಲ್ಲಿ ಏನು ಬಾಬಾ ಸಾಹೇಬರು ಬರೆದಂಥ ಸಂವಿಧಾನದ ಕೆಲವೊಂದು ಲೋಪದೋಷಗಳಿದ್ದಾವೆ. ಆ ಚುಚ್ಚೋದೇವ್ರಂತೆ ಮತ್ತೆ ಲೋಪದೋಷಗಳು ತೊಗೊಂಡು ಬಂದು ಚುಚ್ಚೋದೇವ್ರಂತೆ ನಾನಾಯಕರ ಮಕ್ಕಳು ಅಂತೇಳಿ ಹೇಳಿದ್ದಾರೆ. ಅದಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವರ್ಗದಲ್ಲಿದ್ದಾರಂತೆ, ಏನು ಹೋಯ್ತಾರಂತೆ, ಅಲ್ಲೇ ಸ್ವರ್ಗಕ್ಕೆ ಹೋಗಿ ಬಾಬಾ ಸಾಹೇಬ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕೆಲವೊಂದು ಲೋಪದೋಷಗಳ ಬಗ್ಗೆ ಅಂಥೇಳಿ. ಇವನೆಂಥ ನಾಲಾಯಕ್ ಒಬ್ಬ ಚೌಕಾರ ಪ್ರಥಮ್ ಅಂತ ಹೇಳ್ಬೋದು. ಯಾಕಂದರೆ ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನದ ಭಾರತೀಯ ಸಂವಿಧಾನ. ಒಂದೊಂದು ಚುಕ್ಕೆ ಬರೀಬೇಕಾದ್ರೂ ಕೂಡ ಬಾಬಾ ಸಾಹೇಬರು ತನ್ನ ಇಡೀ ಜೀವನವನ್ನು ಮುಡುಪಾಗಿಟ್ಟು ಭಾರತ ದೇಶದ ಜನರಿಗೋಸ್ಕರ ಸಂವಿಧಾನವನ್ನು ಬರೆದಂಥ ರಚನೆ ಮಾಡಿ ನಮಗನ್ನು ಕೊಟ್ಟಿದ್ದಾರೆ. ಗೊತ್ತು, ನಾವೆಲ್ಲ ಬಾಬಾ ಸಾಹೇಬ್ ಕೊಟ್ಟಂಥ ಭಿಕ್ಷೆಯಲ್ಲಿ ಬದುಕೋದು ಬಂಧುಗಳು ಇವತ್ತು. ಆದರೂ ಕೂಡ ಅಂಥ ಹುಚ್ಚ, ಇಂಥ ನಾಲ್ಕು, ಇಂಥ ಬಾಬಾ ಸಾಹೇಬ್ರ ಜೊತೆ ಹೋಗಿ ಸ್ವರ್ಗಕ್ಕೆ ಹೋಗಿ ಚರ್ಚೆ ಮಾಡ್ತಕ್ಕಂಥ ಒಬ್ಬ ಅವನಿಗೆ ಹುಚ್ಚನ್ ಇದ್ದಾನೆ. ಆ ಹುಚ್ಚನನ್ನು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅವನಿಗೆ ವಜಾ ಮಾಡಬೇಕು ಮತ್ತು ಮುಂದಿನ ತಿಂಗಳು ಯಾವುದೇ ಸಿನಿಮಾ ರಿಲೀಸ್ ಆಗೋಕ್ಕೆ ಅವಕಾಶ ಮಾಡಿಕೊಡುವ ಅಂಥೇಳಿ ಆದಷ್ಟು ಬೇಗ ನಾವು ಕರ್ನಾಟಕ ಜಮೀನುಗಾರಿ ಸಮಿತಿ ಕರ್ನಾಟಕ ವತಿಯಿಂದ ಬೀದರ್ ನಗರದ ಮಡಿವಾಳ ಸರ್ಕಲ್ದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಉಗ್ರವಾದ ಹೋರಾಟವನ್ನು ದಿನಾಂಕ 8/2025 ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಮಾಡಿ ಈ ಪ್ರಥಮ್ನ ಕನ್ನಡ ವಾಣಿಜ್ಯ ಮಂಡಳಿ ವಜಾ ಮಾಡಬೇಕಂತೇಳಿ ನಮ್ಮ ಜಮೀನುಗಾರಿ ಸಮಿತಿ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ.